ಒಂದು ಸಣ್ಣ ಹಳ್ಳಿಯಲ್ಲಿ ರಾಘವ ಎಂಬ ಬಡ ಹುಡುಗ ವಾಸಿಸುತ್ತಿದ್ದನು. ಅವನ ಮನೆ ಮಣ್ಣಿನಿಂದ ಕಟ್ಟಿದ ಚಿಕ್ಕ ಗುಡಿಸಲು. ತಂದೆ ದಿನಗೂಲಿ ಕೆಲಸ ಮಾಡುತ್ತಿದ್ದರು. ತಾಯಿ ಮನೆಗೆ ಹೋಗಿ ಕೆಲಸ ಮಾಡಿ ಕುಟುಂಬವನ್ನು ಸಾಗಿಸುತ್ತಿದ್ದರು. ಕೆಲವೊಮ್ಮೆ ಊಟಕ್ಕೂ ಹಣ ಇರಲಿಲ್ಲ. ಆದರೆ ರಾಘವನ ಮನಸ್ಸಿನಲ್ಲಿ ಒಂದು ದೊಡ್ಡ ಕನಸು ಇತ್ತು. ಒಂದು ದಿನ ನಾನು ದೊಡ್ಡವನಾಗಿ ನನ್ನ ತಂದೆ ತಾಯಿಗೆ ಒಳ್ಳೆಯ ಜೀವನ ಕೊಡಬೇಕು ಎಂಬುದು. ಕೆಲ ಮಕ್ಕಳು ಬಡವ ಎಂದು ಕರೆದರೂ ಅವನು ಎಂದಿಗೂ ದುಃಖಪಡುವುದಿಲ್ಲ. ಅವನು ಯೋಚಿಸುತ್ತಿದ್ದದ್ದು ಒಂದೇ, ನಾನು ಓದಿದರೆ ಮಾತ್ರ ನನ್ನ ಜೀವನ ಬದಲಾಗುತ್ತದೆ. ಕೆಲ ದಿನ ವಿದ್ಯುತ್ ಇಲ್ಲದಾಗ ರಸ್ತೆ ದೀಪದ ಕೆಳಗೆ ಕುಳಿತು ಓದುತ್ತಿದ್ದ. ಒಂದು ದಿನ ಶಾಲೆಯ ಶಿಕ್ಷಕರು ಅವನ ಪರಿಶ್ರಮವನ್ನು ಗಮನಿಸಿದರು. ರಾಘವ, ನೀನು ಜೀವನದಲ್ಲಿ ಖಂಡಿತ ದೊಡ್ಡ ವ್ಯಕ್ತಿಯಾಗುತ್ತೀಯಾ ಎಂದು ಪ್ರೋತ್ಸಾಹಿಸಿದರು. ಆ ಮಾತು ಅವನ ಮನಸ್ಸಿಗೆ ಹೊಸ ಶಕ್ತಿ ನೀಡಿತು. ಪರೀಕ್ಷೆಗಳು ಬಂದಾಗ ರಾಘವ ಹಗಲು ರಾತ್ರಿ ಓದಿದ. ಅವನು ತನ್ನ ಕನಸನ್ನು ಬಿಡಲಿಲ್ಲ. ಕೊನೆಗೆ ಪರೀಕ್ಷೆಯ ಫಲಿತಾಂಶ ಬಂದ ದಿನ ಸಂಪೂರ್ಣ ಜಿಲ್ಲೆಯಲ್ಲೇ ಮೊದಲ ಸ್ಥಾನ ಪಡೆದನು. ಎಲ್ಲರೂ ಆಶ್ಚರ್ಯಪಟ್ಟರು. ಅವನನ್ನು ನಗುತ್ತಿದ್ದವರು ಕೂಡ ಈಗ ಪ್ರಶಂಸಿಸಿದರು. ಅವನ ಸಾಧನೆ ನೋಡಿ ಒಂದು ಸಂಸ್ಥೆ ಉಚಿತವಾಗಿ ಕಾಲೇಜು ಶಿಕ್ಷಣ ನೀಡಲು ಮುಂದಾಯಿತು. ವರ್ಷಗಳ ಪರಿಶ್ರಮದ ನಂತರ ರಾಘವ ದೊಡ್ಡ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಪಡೆದನು. ತಂದೆಯ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ರಾಘವ ತನ್ನ ಹಳ್ಳಿಯನ್ನು ಮರೆಯಲಿಲ್ಲ. ಅವನು ಹಳ್ಳಿಯ ಬಡ ಮಕ್ಕಳಿಗಾಗಿ ಉಚಿತ ಶಾಲೆ ಆರಂಭಿಸಿದನು. ಬಡತನ ಶಾಶ್ವತವಲ್ಲ, ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಇದ್ದರೆ ಜೀವನ ಬದಲಾಗುತ್ತದೆ ಎಂದು ಮಕ್ಕಳಿಗೆ ಹೇಳುತ್ತಿದ್ದ.